ಸುತ್ತಲಮ್ಮ ಗಂಟ್ಲು ನೋವು ಕಿವಿ ನೋವು ಬಂತು ಅಷ್ಟೇ ಫಸ್ಟು. ಅದಕ್ಕೇ ಇಲ್ಲಿ ಬಂದ್ವಿ. ಅದು ಗೆಡ್ಡೆ ಕ್ಯಾನ್ಸರ್, ಅದು ಗಂಟ್ಲು ಕ್ಯಾನ್ಸರ್ ಅಂದರು. ಊಟ ಮಾಡೋದು ಊಟ ಬಿಟ್ಟು ಊಟ ಮಾಡ್ತಲೇ ಇರಲಿಲ್ಲ. ಹಾಲು ಗಂಜಿ ಕಾಫಿ ಇಂಥದ್ದೇ ಕತೆ ಆಗ್ತಾಯಿದ್ದೆ ಮೇಡಮ್. ಅವಾಗ ನನ್ನ ಮಗಳು ಇವಳೇ ಇದನ್ನು ಬಾರಮ್ಮ ಸುಮ್ಮನೆ ಬಿ ಪಿ ಇತ್ತು ನಮಗೆ. ಬಿ ಪಿ ಮತ್ತೆ ಚೆಕ್ ಮಾಡಿಸ್ಕೊಂಡೋಗಿ ಅಂತ ಕರೆದು ತೋರಿಸಿ ಅವಾಗ ಇದು ಮಾಡಿದ್ರು. ತಿರ್ಗಿ ಇಲ್ಲಿಗೆ ಆಫೀಸಿಗೆ ಕರ್ಕೊಂಬಂದರು ಬೆಂಗಳೂರಿಗೆ. ಆವಾಗ ಇಲ್ಲಿ ಅವಾಗ ಕ್ಯಾನ್ಸರ್ ಇತ್ತು ಅಂತ ಕನ್ಫರ್ಮ್ ಮಾಡ್ತೀನಿ. ಎಲ್ಲೂ ತೋರಿಸಿರ್ಲಿಲ್ಲ. ಹಂಗೆ ಏನು ಸುಮ್ಮನೆ ಗಂಟ್ಲು ನೋವು ಬಂದೈತೆ ಅಂತ ಸುಮ್ಮನೆ ಆಗಿ ಇದ್ದು ಮೇಡಮ್. ಅದು ನನ್ನ ಮಗಳು ಮೊಬೈಲಲ್ಲಿ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಲ್ಲ, ಅದನ್ನು ನೋಡಿ ಬಂದ್ವಿ. ಪರವಾಗಿಲ್ಲ, ಚೆನ್ನಾಗೆ ಮಾಡ್ತಿದ್ದೆ. ಜ್ವರ ಬಂದಾಗಿಂದ ಊಟ ಪೂರ್ತಿ ಬಿಟ್ಟು ಹಾಲು ಒಂದು ಲೋಟ ಗಂಜಿ ಇಷ್ಟೊಳಗೆ ಕತೆ ಆಗ್ತಾಯಿದ್ದೆ. ಈಗೀಗ ಇಷ್ಟಿಷ್ಟು ಊಟ ಮಾಡಿದ್ರು ವಾಮಿಟ್ ಆಗುತ್ತೆ. ವಾಮಿಟ್ ನಿಲ್ತಾ ಇಲ್ಲ. ಸುಸ್ತಾಗುತ್ತೆ, ಕೆಮ್ಮು ಕಫ ಇತ್ತು, ಎಲ್ಲ ತೋರಿಸಿ ಇಂಜೆಕ್ಷನ್ ತಗೊಂಡಿದ್ದೀನಿ. ಈಗ ಒಣ ಕೆಮ್ಮು ಐತೆ ಸ್ವಲ್ಪ ಇದೆ ಅಷ್ಟೇ, ಕಫ ಕೆಮ್ಮು ಇಲ್ಲ.